ನಿಮ್ಗೆ ಏನ್ ಅನಿಸುತ್ತೆ ಶ್ರುತಿ, ಯಾಕೆ ಇದು ಇಷ್ಟೊಂದು ಕಾವು ಪಡೆದುಕೊಳ್ಳುತ್ತೆ ಸಂವಿಧಾನ ಬದಲಾವಣೆ ಅಂತ ಹೇಳಿ? ಒಂದು ಸಮುದಾಯದ ಓಲೈಕೆಗೆ ಸಂವಿಧಾನ ತಿದ್ದುಪಡಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ನೋಡಿ, ಎರಡಿದೆ ಇಲ್ಲಿ. ಒಂದು ಕನ್ಕ್ಲೂಷನ್ ಬರ್ಬೇಕು ಎಲ್ಲರೂ ಕೂಡ. ಸಂವಿಧಾನ ನೋಡಿ, ಒಂದ್ ಹೇಳ್ತೀನಿ ಕೇಳಿ. ಜಗತ್ತು ತಿಪ್ಪರ್ಲಾಗ ಹೊಡೆದ್ರು, ಕಾಂಗ್ರೆಸ್ ತಿಪ್ಪರ್ಲಾಗ ಹೊಡೆದ್ರು, ಬಿಜೆಪಿ ತಿಪ್ಪರ್ಲಾಗ ಹೊಡೆದ್ರು, ಏನು ತಿಪ್ಪರ್ಲಾಗ ಹೊಡೆದ್ರು ಕೂಡ ಸಂವಿಧಾನ ಬದಲಾವಣೆ ಮಾಡಕ್ ಆಗಲ್ಲ. ಇದು ತಲೆಯಲ್ಲಿ ಇಟ್ಕೊಳ್ಳಿ. ಸಂವಿಧಾನ ಆಮೇಲೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಬದಲಾವಣೆ ನಮ್ಮದು ಅಷ್ಟು ಅದ್ಭುತವಾಗಿರುವಂತಹ ಸಂವಿಧಾನ. ಬದಲಾವಣೆ ಮತ್ತು ತಿದ್ದುಪಡಿಯಲ್ಲಿ ವ್ಯತ್ಯಾಸ ಇದೆ. ಸಂವಿಧಾನ ಅಂತಂದ್ರೆ ಒಂದು ಅದ್ಭುತವಾದಂತಹ ಅರಮನೆ ಇದ್ದಂಗೆ, ಅದರಲ್ಲಿ ಒಂದೊಂದು ರೂಮ್ಗಳಿರುತ್ತೆ ಅಂತ ಇಟ್ಕೊಳ್ಳಿ. ನೀವು ಮನೆಯನ್ನು ನೆಲಸಮ ಮಾಡಕ್ ಆಗದೇ ಇಲ್ಲ, ಆದರೆ ಕೆಲವು ರೂಮ್ಗಳನ್ನು ಆಲ್ಟ್ರೇಷನ್ ಮತ್ತೊಂದು ಇದು ಆಲ್ಟ್ರೇಷನ್ ಮಾಡಬಹುದು. ಈ ತಿದ್ದುಪಡಿಯನ್ನು ಬಹಳ ಸಿಂಪಲ್ ಆಲ್ಟ್ರೇಷನ್ ಮಾಡೋದು. ಅನೇಕ ಬಾರಿ ನಾನು ಹೇಳಿದೆ. ಈಗ ನಾನು ತೃತೀಯ ಲಿಂಗಿಗಳಿಗೆ ವಿಶೇಷ ಸ್ಥಾನಮಾನ ಕೊಡುವಂತ ವಿಚಾರಕ್ಕೆ ರದ್ದಾಗುವಂತ ವಿಚಾರ, ಅದರಲ್ಲಿ ಈಗ ಏನ್ ತಿದ್ದುಪಡಿ ಆಯ್ತು ಅಂತಂದ್ರೆ ನೋಡಿ, ಈಗಿನ ರಾಜಕಾರಣಿಗಳು ಏನೇ ಹೇಳ್ಕೊಳ್ಳಿ, ನನಗೆ ಅದರ ಬಗ್ಗೆ ಅವತ್ತೇನ್ ಮಾಡ್ತಾರೆ ಅಂತಂದ್ರೆ, ನೀವು 370 ಅಂತ ಹೇಳಿದಾಗ ನೆನಪಿಗೆ ಬಂತು ನಾನು. ಆ ಸಂದರ್ಭ ನೋಡ್ಬೇಕು. ನಾವೇನ್ ಮಾಡ್ತೀವಿ ಗೊತ್ತಾ, 2025 ಕನ್ನಡ ಹಾಕೊಂಡು ನೋಡೋದು. ಅವಾಗ ನೀನು 1960ರಲ್ಲಿ ಅವನಿಗೊಂದು ಚಪ್ಪಲಿ ಇರಲಿಲ್ಲ, ಚಡ್ಡಿ ಇರಲಿಲ್ಲ, ನೀನು ಚಪ್ಪಲಿ ವಿಚಾರ ಬಿಟ್ಟು ಹಾಕು. ಆ ಸಂದರ್ಭ ಆ ತರ ಇರುತ್ತೆ. ನಾವೆಲ್ಲ ಈ ಟೈಮಲ್ಲಿ ನೋಡ್ತೀವಿ. ನಾವು 1960ಯ ಯುದ್ಧವನ್ನು ಕೂಡ 2020ರ ಇದನ್ನು ನೋಡ್ತೀವಿ. ತಪ್ಪದು. ಆ ಸಂದರ್ಭಕ್ಕೆ ಇಳಿದು ನೋಡಬೇಕು ಅಂತ ನಾನು ಹೇಳೋದು. ಈಗ ನೀವು ಹೇಳಿದ್ರಿ 370. ಆಗಿನ ರಾಜಕಾರಣಿಗಳಿಗೆ ಯಾರು ಒಂದು ದೇಶದ ಬಗ್ಗೆ ಮತ್ತು ಕೆಟ್ಟದಾಗಿ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇರಬಹುದು ಒಂದು 2-3%. ಏನ್ ಮಾಡ್ತಾರೆ ಅಂತಂದ್ರೆ ತಾತ್ಕಾಲಿಕವಾಗಿ ಅಲ್ಲಿ ಏನಿರುತ್ತೆ, ಈ 370 ನಿಮಗೆ ಒಂದು ತಾತ್ಕಾಲಿಕ ಅಂತಿರುತ್ತೆ. ತಾತ್ಕಾಲಿಕ ಅಂತಂದ್ರೆ ಕಂಡೀಷನ್ಸ್ ಅಪ್ಲೈ. ಅಮಿತ್ ಶಾ ಮತ್ತು ಮೋದಿ ಅವರು ಏನ್ ಮಾಡಿದ್ರು, ಹುಡುಕಿದ್ರು ಅಲ್ಲೊಂದು ಸಿಕ್ತು. ಆ ತಾತ್ಕಾಲಿಕವನ್ನು ತೆಗೆದ್ರು. ಅದಕ್ಕೆ ರೈಟ್ಸ್ ಇದೆ. ಈಗ ಡಿ.ಕೆ. ಶಿವಕುಮಾರ್ ಇದಿತ್ತು ಗೊತ್ತಾ, ಯಾವುದು ಸಿಬಿಐ ಕೇಸು ಕೊಟ್ಟದ್ದು ಯಾರು? ಯಡಿಯೂರಪ್ಪ ಇದ್ದಾಗ. ಯಡಿಯೂರಪ್ಪ ಕೊಡ್ಲಿ, ಕುಮಾರಸ್ವಾಮಿ ಕೊಡ್ಲಿ, ಸಿದ್ದರಾಮಯ್ಯ ಕೊಡ್ಲಿ, ದೇವೇಗೌಡರು ಕೊಟ್ಟಿರ್ಲಿ, ಅಲ್ಲಿ ಪಾರ್ಟಿಗಳು ಚೇಂಜ್ ಆಗಿರಬಹುದು, ಬಟ್ ಕ್ಯಾಬಿನೆಟ್ ಒಂದೇ. ಆ ಮುಖ್ಯಮಂತ್ರಿ ಕುರ್ಚಿ ಒಂದೇ. ಅದು ಅಲ್ಲಿಯ ಡಿಸಿಷನ್. ಅದು ಯಡಿಯೂರಪ್ಪ ಡಿಸಿಷನ್ ಮತ್ತೊಂದಲ್ಲ, ಅಲ್ಲಿ ಮಾಡಿದ್ರು. ಅದು ಲಾಭ ಆಯ್ತು ನಷ್ಟ ಆಯ್ತು ಬೇರೆ ಲೆಕ್ಕ ವಿಚಾರ. ಸಂವಿಧಾನ ಬದಲಾವಣೆ ಮತ್ತು ಸಂವಿಧಾನ ತಿದ್ದುಪಡಿ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ಸಂವಿಧಾನ ತಿದ್ದುಪಡಿ ಅಂದ ತಕ್ಷಣ ಯಾಕೆ ಇಷ್ಟೊಂದು ಬೆಂಕಿ ಬೀಳುತ್ತೆ ಅಂತಂದ್ರೆ, ಅಲ್ಲೊಂದು ವೋಟ್ ಬ್ಯಾಂಕ್ ಇದೆ. ಈ ಹಿಂದುಳಿದ ವರ್ಗ ಮತ್ತು ದಲಿತ ಅಂತ ಕರಿಬಾರ್ದಂತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ. ನಾವೇನ್ ಮಾಡಿಬಿಟ್ಟಿದೀವಿ, ಅಂಬೇಡ್ಕರ್ ಅವರನ್ನ ಪರಿಶಿಷ್ಟ ಜಾತಿ ಅಂದ್ರೆ ದಲಿತ ನಾಯಕ ಅಂತ ನಾವು ಮಾಡಿರುವಂತ, ಆಮೇಲೆ ನಾವೆಲ್ಲ ಜವಾಬ್ದಾರರು. ಈಗಲೂ ಕೂಡ ಒಂದು ವರ್ಗ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅವರೊಬ್ಬ ಮಹಾನಾಯಕ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮಾನವೀಯತೆಯ ಬಗ್ಗೆ ಮಾತಾಡುವಂತ ನಾವು ಅದನ್ನು ಒಪ್ತಾನೆ ಇಲ್ಲ ಅಂತೇಳಿ. ಆದರೆ ವೋಟ್ ಬ್ಯಾಂಕ್ ಪ್ರಶ್ನೆ ಇದೆ ಅಲ್ಲಿ. ನಾನು ಕರ್ನಾಟಕದಲ್ಲಿ ಎಷ್ಟಿದೆ ಈಗ, ಹೈಯೆಸ್ಟ್ ಲಿಂಗಾಯತರು ಒಕ್ಕಲಿಗರಿಂದ ಮಾತಾಡ್ತಾರಲ್ಲ, ಮುಸ್ಲಿಮರ 75 ಲಕ್ಷ ಅಂತ ಮಾತಾಡ್ತಾರಲ್ಲ, ಎಸ್ಸಿಗಳೆಷ್ಟಿದ್ದಾರೆ 1,08,00,000, ಎಸ್ಟಿಗಳೆಷ್ಟಿದ್ದಾರೆ 48 ಲಕ್ಷ. ಎಸ್ಸಿ ಎಸ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡನೇ 1.5 ಕೋಟಿ, ಉಳಿದದ್ದೆಲ್ಲ ನಗಣ್ಯ. ಲಾಸ್ಟ್ ಟೈಮ್ ಈ ತರ ಅನಂತಕುಮಾರ್ ಹೆಗಡೆ ಹೇಳಿಕೆ ಕೊಟ್ಟರು ಅಂತ ಹೇಳುವಾಗ ಅದನ್ನ ಕಾಂಗ್ರೆಸ್ ಸಖತ್ತಾಗಿ ಎನ್ಕ್ಯಾಶ್ ಮಾಡ್ಕೊಂಡು, ಆ ವರ್ಗ ಇದೆಯಲ್ಲ, ಅಹಿಂದ ವರ್ಗ ಇದೆಯಲ್ಲ, ವಿಶೇಷವಾಗಿ ದಲಿತ ಹಿಂದುಳಿದ ವರ್ಗ ಇದೆಯಲ್ಲ, ಅದರಲ್ಲಿ ಇಂಪ್ಯಾಕ್ಟ್ ಆಯ್ತದು. ಅಲ್ಲಿ ವೋಟ್ ಬರಲಿಲ್ಲ. ಹಾಗಾಗಿ 240 ಅಂತೇಳಿ ಆ ತರದ ಲೆಕ್ಕಾಚಾರ. ಆಮೇಲೆ ಇಲ್ಲೂ ಕೂಡ ಒಂದು 4% ದಲಿತರಿಗೆ ಮತ್ತು ಲಿಂಗಾಯತರಿಗೆ ಅಂತ ಹೇಳಿದಾಗ ಇವರಿದಾರಲ್ಲ, ಯಾರು ಲಂಬಾಣಿ ಸಮುದಾಯಗಳಿಗೆ ಅದು ಹೊರೆ ಆಯ್ತು ಅನ್ನೋ ಕಾರಣಕ್ಕಾಗಿ ಅವರು ವೋಟ್ ಹಾಕಲಿಲ್ಲ. ಸೊ ಇಲ್ಲೆಲ್ಲ ಇದಿರ್ತದೆ. ವೀಕ್ಷಕರು ಈಗಲೂ ಹೇಳ್ತೀನಿ, ಸಂವಿಧಾನ ಬದಲಾವಣೆ ಯಾರಪ್ಪನಿಂದಲೂ ಸಾಧ್ಯವಿಲ್ಲ. ಆದರೆ ಸಂವಿಧಾನ ತಿದ್ದುಪಡಿಗಳು ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ಆಗಬೇಕು. ಆಶೋತ್ತರ ಅಲ್ಲದಾದ್ಯಾವುದು? ಈ ಕೆಲವೊಂದು ಪ್ರಕರಣ ಬರುತ್ತಲ್ಲ, ಯಾವುದು ನೋಡಿ, ಇಲ್ಲೊಂದು ಬರುತ್ತೆ. ಇಲ್ಲಿ ಧಾರ್ಮಿಕವಾಗಿ ಅದು ಕರೆಕ್ಟ್, ಧಾರ್ಮಿಕವಾಗಿ 4% ಮುಸ್ಲಿಮರಿಗೆ ಕೊಡುವಂಗಿಲ್ಲ. ಯಾಕಂದ್ರೆ ಇದು ನೀವು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೀರಿ. ಮತ್ತೊಂದು ಕಡೆ ಅದನ್ನು ತಿರುಚೋ ಪ್ರಯತ್ನ ಮಾಡ್ತಾ ಇದ್ರು. ಅಲ್ಪಸಂಖ್ಯಾತರು ಅಂದ್ರೆ ಬೇರೆದವರು ಬರ್ತಾರೆ ಅಂದ್ಬಿಟ್ಟು ಅಲ್ಪಸಂಖ್ಯಾತರು ಅಂತ ಬಳಕೆ ಆಗಿಲ್ಲ, ಮುಸ್ಲಿಮರಂತ ನೀವು ಬಳಕೆ ಮಾಡ್ತೀರಿ. ಅಲ್ಪಸಂಖ್ಯಾತರು ಅಂತ ಒಂದು ಕಾರಣ ಕೊಡೋದು ನೀವು ಅಷ್ಟೇ. ಅರ್ಥ ಆಯ್ತಾ? ಈಗ ಎಲ್ಲಿ ಸಿಎಎ ಮಾಡುವಾಗ ನಾವು ಅಲ್ಲಿದ್ದ ಕ್ರಿಶ್ಚಿಯನ್ರಿಗೆ, ಬೌದ್ಧರಿಗೆ, ಮತ್ತೊಬ್ಬರಿಗೆ ಇವರಿಗೆಲ್ಲ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳುವಾಗ ಅವರ ಪ್ರಮಾಣ ಬಹಳ ಸಣ್ಣದು, ಬಟ್ ಅಲ್ಲಿರುವ ಹಿಂದೂಗಳ ಪ್ರಮಾಣ ಜಾಸ್ತಿ. ಸೊ ಆದ್ರೆ ನೀವು ಅದನ್ನು ಹೇಳಿದಾಗ ಈಸಿ ಆಗಿಬಿಡ್ತದೆ ಅಂತೇಳಿ. ಇಲ್ಲಿ ತುಷ್ಟೀಕರಣಗಳು ಹೆಂಗಾಗ್ಬಿಡ್ತದೆ ಅಂತಂದ್ರೆ ನೋಡಿ, ತುಷ್ಟೀಕರಣ ಅಂತ ಹೇಳ್ಬಿಡ್ತೀನಿ ನಾನು. ಹೈಯೆಸ್ಟ್ ಹಿಂದೂಗಳಿರುವಂತ ದೇಶ ಅಲ್ವಾ? ಆಯ್ತಾ, ಹಿಂದೂ ರಾಷ್ಟ್ರ ಆಗಬೇಕಾಗಿತ್ತು,
1947 ಕಾನೂನು ಪ್ರಕಾರ ನಿನಗೆ ಮುಸ್ಲಿಂ ರಾಷ್ಟ್ರಪ್ಪ ಅಂತಂದ್ರೆ ಉಳಿದವರಿಗೆ ಯಾರಿಗೆ ರಾಷ್ಟ್ರ ಇದು? ನಾವು ಜಾತ್ಯತೀತ ಮಾಡ್ಕೊಂಡ್ವಿ. ಆದ್ರೆ ನೀವು ನೋಡಿ, ಒಂದು ಅವಾರ್ಡ್ ಫಂಕ್ಷನ್ಗಳಿದ್ದಾಗ ಒಂದು 8 ಜನರಿಗಾದ್ರೂ ಹಿಂದೂಗಳಿಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಸಿಗಬೇಕಲ್ಲ, ಹಂಗ್ ಸಿಗೋಲ್ಲ. ಅದು ಇಬ್ರು ಮುಸ್ಲಿಮು, ಒಬ್ಬ ಕ್ರಿಶ್ಚಿಯನ್, ಒಬ್ಬ ಜೈನ, ಒಬ್ಬೊಬ್ಬ ಬೌದ್ಧಿಸಂಗೆ ಸೇರಿದ, ಒಬ್ಬ ಏನು ಮತ್ತು ಆ ಹಿಂದೂಗಳಂತ ಬರುವಾಗ ಅವನ 3 ಜನ. ಅವನು ಇದು ತುಷ್ಟೀಕರಣ ಅಂತ ಹೇಳುವಾಗ ಹೌದಾ, ಅವರಿಗೆ ಅಲ್ಪಸಂಖ್ಯಾತರಿಗೆ ಪಾಲ್ ಕೊಡ್ಬೇಕಾ? ಕೊಡೋಣ. ಅಲ್ಪಸಂಖ್ಯಾತರು ಅಂತಂದ್ರೇನು? ಸಣ್ಣ. ಇಲ್ಲಿ ಅಲ್ಪಸಂಖ್ಯಾತರು ಮುಸ್ಲಿಮರ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ಅಲ್ಪಸಂಖ್ಯಾತರು ಅಂತಂದ್ರೇನು? ಕಡಿಮೆ. ಈಗ ನಂಬರ್ 1 ಜಾತಿ ಅವರೇ, 75 ಲಕ್ಷ ಇದ್ದಾರೆ. ಲಿಂಗಾಯತರಿಗಿಂತ ಮೊನ್ನೆ ಸೋರಿಕೆಯಾದ ವಿಚಾರದಲ್ಲಿ ಲಿಂಗಾಯತರಿರೋದು 65 ಲಕ್ಷ, ಅವ್ರಿಗಿಂತಲೂ ಇವರೇ ಜಾಸ್ತಿ ಇದ್ದಾರೆ ಅಂತ. ಇವರು 75 ಲಕ್ಷ. ಆ ಕಾರಣಕ್ಕೆ ಜಾತಿ ಗಣತಿ. ಒಕ್ಕಲಿಗರು 55 ಲಕ್ಷ. ಇದರೆಲ್ಲದರ ಹೊರತಾಗಿ ಎಸ್ಸಿಗಳಿದಾರಲ್ಲ, ಅವರು 1,08,00,000. ಅವರ ಸಮಸ್ಯೆ ಏನು ಗೊತ್ತಾ? ಅವ್ರದ್ದು ಊರು ಬಾಗಿಲು 106 ಜಾತಿ ಇದೆ ಅದರಲ್ಲಿ. ಒಳ ಜಾತಿ, ಲೆಫ್ಟ್ ರೈಟ್ ಅಂತಿದೆ ಅದರೊಳಗೆ. ಈ ಹುಡುಗಿನ ಅವರು ಕೊಡಲ್ಲ, ಅವ್ರ ಹುಡುಗಿನ ಇವರು ಕೊಡಲ್ಲ. ಎಲ್ಲದರಲ್ಲೂ ಸಮಸ್ಯೆನೆ. ಈಗ ಲಿಂಗಾಯತರು, ಈಗ ಬಸವಣ್ಣ ಇವನಾರವ 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 ಇವನಮ್ಮವ 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 ಅಂತ ಹೇಳ್ತಾರೆ. ಲಿಂಗಾಯತರಲ್ಲಿ ಒಂದು 120 ಜಾತಿ ಒಳಗಡೆ ಹೆಣ್ಣು ಗಂಡು ಕೊಡ್ತಾರ? ಅಲ್ಲ, ಕೊಡ್ತಾರ? ಕೊಡೋದಿಲ್ಲ. ಮತ್ತೆ ಯಾವ ಸಮಾನತೆ ಯಾರು ಮಾತಾಡ್ತಿಲ್ಲ, ಸುಮ್ಮನೆ ಎಲ್ಲ ಡವ್ ಅಂತೀವಿ ನಾವು, ಅದನ್ನ, ಈ ವಿಚಾರಗಳನ್ನ. ಇವನಾರವ ಅಂತಂದ್ರೆ ಅಲ್ಲೇ ಬರುತ್ತಲ್ಲ ಪಂಚಮಸಾಲಿ ಮತ್ತೊಂದು ಕೊಡ್ತಾರ? ನನಗೆ ಗೊತ್ತು, ನನ್ನ ಫ್ರೆಂಡ್ಸ್ಗಳು ನೀವೇ ಇದಿರಲ್ಲ, ಹಂಗಾಗಲ್ಲ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ. ಇದು ನಾವು ಸಂವಿಧಾನ ವಿಚಾರಕ್ಕೆ ಬರೋಣ. ನೋಡಿ ಮತ್ತೊಮ್ಮೆ ವೀಕ್ಷಕರೇ, ಸಂವಿಧಾನ ಬದಲಾವಣೆ ಯಾರಿಗೂ ಮಾಡಕ್ ಸಾಧ್ಯ ಇಲ್ಲ. ಸಂವಿಧಾನ ತಿದ್ದುಪಡಿಗಳಿದೆಯಲ್ಲ, ಅದು ಆಶೋತ್ತರಗಳಿಗೆ. ಈ ಇವರ ಇದು ಬಂತಲ್ಲ, ಶಾಬಾನು ಪ್ರಕರಣದಲ್ಲಿ ಏನಾಗುತ್ತೆ ವೀಕ್ಷಕರೇ? ಈಗ ನಾವು ಸುಪ್ರೀಂ ಕೋರ್ಟ್, ಶಾಬಾನು ಒಂದು ಮುಸ್ಲಿಂ ಹೆಣ್ಣು ಮಗಳು, ಆಕೆ ಗಂಡ ಆಕೆಗೆ ತಲಾಕ್ ಕೊಡ್ತಾನೆ. ಇಸ್ಲಾಂನಲ್ಲಿ ಹೇಗಿದೆ ಅಂದ್ರೆ, ತಲಾಕ್ ಕೊಟ್ಟ ನಂತರ ಜೀವನಾಂಶ ಕೊಡಬೇಕು ಅಂತಿಲ್ಲ, ಹೋಗ್ತಾ ಇರ್ಬೇಕು ನೀನಷ್ಟೇ. ಹಿಂದೂಗಳಲ್ಲಿ ಹೆಂಗಿದೆ ಅಂತಂದ್ರೆ, ಹಿಂದೂಗಳಲ್ಲಿ ಇದೆಯಾ ಇಲ್ಲ ಅದು ಬೇರೆ ವಿಚಾರ, ಬಟ್ ಕಾನೂನು ಇದೆ ಅದಕ್ಕೂ, ಜೀವನಾಂಶ ಕೊಡಬೇಕು ಅಂತ ಕಾನೂನು. ಅದು ಹಿಂದೂ ಧರ್ಮದಲ್ಲಿ ಇದೆಯೋ ಮತ್ತೊಂದು ಅನ್ನೋದಕ್ಕಿಂತ ಕಾನೂನು ನಾವು ರೂಪಿಸಿಕೊಂಡಿರುವಂತದ್ದು. ಶಾಬಾನ್ ಏನ್ ಮಾಡ್ತಾರೆ? ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಕಾನೂನು ಪ್ರಕಾರ ನೋಡುತ್ತೆ, ಶರಿಯತ್ತು ನೋಡಲ್ಲ, ಹಿಂದೂ ಧರ್ಮ ನೋಡಲ್ಲ, ನೋಡುತ್ತಾರೆ. ಕಾನೂನು ಏನಪ್ಪ, ಬಿಟ್ಟು ಹೋಗಿದ್ದಾಳೆ ಅರ್ಧಾಂಗಿ, ಅವಳಿಗೆ ಜೀವನಾಂಶ ಕೊಡಬೇಕು. ಈಗಲೂ ಅದನ್ನು ಕೊಡ್ತಾರೆ, ಆರ್ಡರ್ ಪಾಸ್ ಮಾಡುತ್ತೆ, ಜೀವನಾಂಶ ಕೊಡಿ ಇವಳಿಗೆ ಅಂತೇಳಿ. ಆಗ ಎಲ್ಲರೂ ಅಲ್ಲ, ಕೆಲವು ಸಂಘಟನೆಗಳು ರಾಜೀವ್ ಗಾಂಧಿ ಅವರನ್ನ ಮೀಟ್ ಮಾಡ್ಬಿಟ್ಟು ನಮ್ಮ ಸಮುದಾಯದಲ್ಲಿ ಈ ತರ ಜೀವನಾಂಶ ಕೊಡೋದಕ್ಕೆ ಬರೋದಿಲ್ಲ. ಆಗ ರಾಜೀವ್ ಗಾಂಧಿ ಹೇಳ್ಬೇಕಾಗಿತ್ತು, ನೋಡಪ್ಪ ಇದು ಶರಿಯತ್ ಕಾನೂನು ಅಲ್ಲ, ಇಲ್ಲಿ ಸಂವಿಧಾನಬದ್ಧವಾದಂತಹ ಕಾನೂನು ಇದೆ, ಇಲ್ಲಿ ಏನಿದೆ ಅದನ್ನ ನಡ್ಕೊಂಡು ಹೋಗಿ, ನೀವು ಅದನ್ನೇ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೇಕಾಗಿತ್ತು. ಅವ್ರು ಹಂಗ್ ಮಾಡ್ಲಿಲ್ಲ. ಅವ್ರು ಹೌದಾ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಮುಸ್ಲಿಮರಿಗೆ ಹಂಗ್ ಕೊಡೋಂಗಿಲ್ಲ ಅಂತ ಮಾಡಿದ್ರು. ಮತ್ತೆ ಯಾವ ಜಾತ್ಯತೀತ ರಾಷ್ಟ್ರ ನಮ್ದು? ಅವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನು, ಧರ್ಮಾಧಾರಿತ ಆಯ್ತಲ್ಲ. ಹಿಂದೂಗಳು ಮಾಡಿದ ತಕ್ಷಣ ಇಲ್ಲ. ಯಾವುದೇ ಧರ್ಮೀಯರನ್ನು ನಾವು ದ್ವೇಷ ಮಾಡ್ತಾ ಇರೋ ಪ್ರಶ್ನೆ ಅಲ್ಲ. ಭಾರತ ಯಾವ ಧರ್ಮೀಯರನ್ನು ಕೂಡ ದ್ವೇಷ ಮಾಡಿಲ್ಲ. ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ, ರತನ್ ಟಾಟಾ ಯಾರ್ರೀ? ರತನ್ ಟಾಟಾ, ಜಮ್ಶೆಡ್ಜಿ ಟಾಟಾ ಯಾರ್ರೀ? ಹಿಂದೂನಾ ಮುಸ್ಲಿಮಾ? ಅವರು ಏನು ಪರ್ಸಿಯನ್ ಆಯ್ತಾ, ಅವರ ಭಾಷೆ ಪಾರ್ಸಿ. ಹಿಂದೂ ಧರ್ಮಕ್ಕೆ ಅದಕ್ಕೂ ಸಂಬಂಧನೇ ಇಲ್ಲ. ಆಮೇಲೆ ಮಾಣೆಕ್ ಶಾ ಅವರು ಪಾರ್ಸಿ, ಹಿಂದೂ ಧರ್ಮಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ, ಇಂಡಿಯಾಕ್ಕೂ ಸಂಬಂಧ ಇಲ್ಲ. ಅವರು ಪರ್ಸಿಯಾದಿಂದ ಬಂದಂತವ್ರು. ಅವರನ್ನು ಎಲ್ಲಿಟ್ಟಿವಿ ನಾವು? ಮಹಾದಂಡನಾಯಕ. ಭಾರತದ ಇಡೀ ಶಕ್ತಿಯನ್ನು ಅವರ ಕೈಯಲ್ಲಿ ಕೊಡ್ಲಿಲ್ವಾ? ಕೊಟ್ಟಿದ್ವಿ. ಆಮೇಲೆ ರತನ್ ಟಾಟಾ ಅವರನ್ನ ಹೆಂಗ್ ನೋಡ್ತೀವಿ ನಾವು? ರಿಲಯನ್ಸ್ ಇಂಡಸ್ಟ್ರಿ, ಅಂಬಾನಿ ಅವರನ್ನ ಏನು ಬಿಸ್ನೆಸ್ ಮ್ಯಾನ್ ಅಂತ ಕರೀವಿ, ಇವರನ್ನ ಇಂಡಸ್ಟ್ರಿಯಲಿಸ್ಟ್. ದೇವರಿಗಿಂತ ಹೆಚ್ಚಾಗಿ ನೋಡ್ತೀವಿ. ಅಂಬಾನಿ ದುಡ್ಡು ಜಾಸ್ತಿ ಇರಬಹುದು, ಟಾಟಾಗೆ ಸಿಗೋಷ್ಟು ಮರ್ಯಾದೆ ಸಿಗತ್ತಾ? ಇಲ್ಲ. ಯಾರ ಜಾತಿ? ಭಾರತ ಯಾವತ್ತೂ ನೋಡಿಲ್ಲ. ಇಲ್ಲಿ ಏನಾಗತ್ತೆ, ಫೈನಲಿ ಬಂದ್ಬಿಡ್ತೀನಿ, ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಇಲ್ಲಿ ಏನಾಗತ್ತೆ, ಸಂವಿಧಾನ ಅಂದ ತಕ್ಷಣ ಆ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದೆಯಲ್ಲ, ಅವರು ಸಿಡಿದೇಳ್ತಾರೆ ನಿಮ್ಗೆ ಓಟ್ ಹಾಕಲ್ಲ ಅಂತೇಳಿ. ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನೀವು ಸಿಡಿದೇಳ್ಬೇಕಾಗಿಲ್ಲ, ನೀವು ಒಗ್ಗಟ್ಟಾಗಿ ಫಸ್ಟ್. 106 ಜಾತಿ ಇದೆ ಎಸ್ಸಿಗಳಲ್ಲಿ, ನೀವು ಒಗ್ಗಟ್ಟಾಗಿ ಫಸ್ಟ್ ಆಯ್ತಾ. ಎಸ್ಸಿ ಎಸ್ಟಿಗಳು ನೀವು ಜೊತೆಗೆ ಸೇರಿದ್ರೆ ನೀವೇ ಸಿಎಂ, ನೀವೇ ಪಿಎಂ. ತುಳಿತಕ್ಕೊಳಗಾಗಿದ್ದೀರಿ ಅಂತ ಹೇಳ್ತೀರಲ್ವಾ, ಅದರ ಬಗ್ಗೆ ಮಾತಾಡಿ. ನೀವು ತುಳಿತಕ್ಕೊಳಗಾದವರು ನೀವು ವೋಟ್ ಹಾಕಿದ್ರೆ ಸಾಕ್ರಪ್ಪ, ನೀವೇ ಹಾಕಿಲ್ಲ. ನೀವು ಯಾವ್ಯಾವುದೋ ನಾಯಕನಿಗೆ ಬಕೆಟ್ ಹಿಡಿತಾ ಇರ್ತೀರ, ಹಂಗೆ ಮಾಡಬೇಡಿ. ಸಂವಿಧಾನವನ್ನ ಬದಲಾವಣೆ ಮಾಡೋಕೆ ಯಾರಪ್ಪರಿಂದಲೂ ಸಾಧ್ಯವಿಲ್ಲ, ನಂಬರ್ 1. ಎರಡನೇದಾಗಿ ತಿದ್ದುಪಡಿ ಆಗುವಂತದ್ದು ನಾನು ತಪ್ಪು ಅಂತ ನಾನು ಅದನ್ನ ಹೇಳಲ್ಲ. 106 ಬಾರಿ ತಿದ್ದುಪಡಿ ಆಗಿದೆ. ಆದ್ರೆ ಇಂದಿರಾ ಗಾಂಧಿ ಅವರು ಅವರನ್ನು ಅನೂರ್ಜಿತಗೊಳಿಸಿದಾಗ ಅದಕ್ಕೆ ವಿರುದ್ಧವಾಗಿ ಇಲ್ಲ, ತುರ್ತು ಪರಿಸ್ಥಿತಿ ಏರ್ಬಿಟ್ಟು ಬದಲಾವಣೆ ಮಾಡೋದು.
ತನ್ನಿಷ್ಟದ ಹಾಗೆ ಬದಲಾವಣೆ ಮಾಡಿಕೊಳ್ಳೋದು ತಪ್ಪು. ಅದರ ಹೊರತಾಗಿ ಜನಮಾನಸಕ್ಕೆ ಪ್ರಯೋಜನವಾಗುವಂತಹ ರೀತಿಯಲ್ಲಿ ತಿದ್ದುಪಡಿ ಆದ್ರೆ ಅದು ಬೆಸ್ಟ್. ಇದು ನಮ್ಮ ಸ್ಟ್ಯಾಂಡ್. ಎಸ್ ಬಸವರಾಜು, ನಾನೇ